ಹರಿ ಓಂ ಕಾಂತಾಯ ಕಲ್ಯಾಣ ಗುಣೇಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವತೆಗಳೆಲ್ಲರೂ ಕೂಡ ಭೂಲೋಕಕ್ಕೆ ಬಂದು ಆಕಾಶದ ಮಾರ್ಗದಲ್ಲಿಯೇ ಆಚಾರ್ಯರ ದರ್ಶನವನ್ನು ಮಾಡಿ ಅವರ 3 ಅವತಾರಗಳು, ಆ 3 ಅವತಾರಗಳಿಂದ ರಾಮನ ಸೇವೆಯನ್ನು ಮಾಡಿದರು, ಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡಿದರು, ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದರು. ಅದನ್ನು ದೇವತೆಗಳೆಲ್ಲ ಸ್ತೋತ್ರ ಮಾಡಿದರು. ಅವರು ಮಾಡಿರ್ತಕ್ಕಂಥ ಸೇವೆಯನ್ನು, ಆ ಭಾಗವನ್ನು ಪಂಡಿತಾಚಾರ್ಯರು ನಿರೂಪಣೆ ಮಾಡಿದರು. ಆಚಾರ್ಯರ ಅನೇಕ ಗ್ರಂಥಗಳಲ್ಲಿ ಒಂದು ಅಸಾಧಾರಣವಾದ ಅಪೂರ್ವವಾದ ಶ್ಲೋಕವನ್ನು ನಾವು ಕಾಣ್ತೀವಿ. ಅವರ ಭಾಷ್ಯ ಮೊದಲಾದ ಗ್ರಂಥಗಳಲ್ಲಿ ಯಸ್ಯ ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತು ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಕೃತ ಕೇಶವೇ. ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಿ ತ್ರೀಣಿ. ಬಳಿತ ಮೊದಲಾಗಿರ್ತಕ್ಕಂತಹ ಸೂಕ್ತಗಳು, ವೇದ ಮಂತ್ರಗಳು, ಪವಮಾನ ಸೂಕ್ತ, ಅದೆಲ್ಲ ಆಚಾರ್ಯರ ಮಹಿಮೆಗಳನ್ನು, ಆಚಾರ್ಯರು ಮಾಡಿರ್ತಕ್ಕಂತಹ 3 ಅವತಾರಗಳು. ಒಂದರಲ್ಲಿ ಬಲಕಾರ್ಯ, ರಾಮನ ಸೇವೆಯನ್ನು ಮಾಡಿ ರಾಮನ ಕಾರ್ಯದಲ್ಲಿ ತಾವು ಸಂಪೂರ್ಣವಾಗಿ ತಮ್ಮನ್ನು ರಾಮನಿಗೋಸ್ಕರವಾಗಿ ಸಮರ್ಪಣೆ ಮಾಡಿಕೊಂಡ್ರು. ಕೃಷ್ಣಾವತಾರ ಕಾಲದಲ್ಲಿ ಭೀಮನಾಗಿ ಅವತಾರ ಮಾಡಿ ಕೃಷ್ಣನಿಗೆ ವೇದವ್ಯಾಸ ದೇವರಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರು. ಆಮೇಲೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ವೇದವ್ಯಾಸ ದೇವರ ದರ್ಶನವನ್ನು ಪಡೆದು ಅವರಿಂದ ತತ್ವಜ್ಞಾನವನ್ನು ಪಡೆದು ಅವರಿಂದ ಅನುಗ್ರಹವನ್ನು ಪಡೆದು ಆ ವೇದವ್ಯಾಸ ದೇವರ ಸೇವೆಯನ್ನು ಅವರು ಮಾಡಿದರು. ಹೀಗೆ ಮಧ್ವಾಚಾರ್ಯರ ರೂಪ, ಆ 3 ರೂಪಗಳನ್ನು ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯರು ತಾವು ಕಂಡಿದ್ದರು. ಅದನ್ನು ಹರಿವಾಯು ಸ್ತುತಿಯ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಹಾಗೆ ನಾರಾಯಣ ಪಂಡಿತಾಚಾರ್ಯರು ಕೂಡ ಇವಾಗ ಈ ಗ್ರಂಥದ ಕೊನೆಯಲ್ಲಿ ಆಚಾರ್ಯರ 3 ಅವತಾರಗಳಿಂದ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ದೇವತೆಗಳು ಯಾವ ರೀತಿ ಸ್ತೋತ್ರ ಮಾಡಿದರು ಎಂಬುದನ್ನು ತೋರಿಸಿಕೊಟ್ಟು ಈ ಗ್ರಂಥದ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಇತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರ ಗುರು ವಿಜಯ ಮಹಾಂತಂ ಲಾಲಯಂತೋ ಮಹಾಂತಂ ವವೃಷು ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೇ. ದೇವತೆಗಳೆಲ್ಲರೂ ಕೂಡ ಆಚಾರ್ಯರು ಐತರೇಯ ಉಪನಿಷತ್ತಿನ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೇಳ್ತಾ ಇದ್ದಾರೆ. ಆಚಾರ್ಯರ ಗುರು ವಿಜಯ ಮಹಂ, ಆ ಗುರು ವಿಜಯದ ಮಹೋತ್ಸವ, ಗುರುಗಳ ವಿಜಯ ಮಹೋತ್ಸವವನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ತೋತ್ರ ಮಾಡಿದರು, ಪ್ರಶಂಸೆ ಮಾಡಿದರು. ಅವ್ರಿಗೆ ಆನಂದ ತಡಿಲಿಕ್ಕಾಗಲಿಲ್ಲ. ವೃಂದಾರ ಕೇಂದ್ರಾಹ, ಆ ದೇವತೆಗಳ ದೊಡ್ಡ ಗುಂಪು, ಅಖಿಲ ದೃಶ್ಯಂ, ಎಲ್ಲ ಜನರು ಕೂಡ ನೆರೆದಿದ್ದಾರೆ. ಆಚಾರ್ಯರು ಐತರೇಯ ಉಪನಿಷತ್ತಿನ ಪಾಠವನ್ನು ಮಾಡ್ತಾ ಇದ್ದಾರೆ. ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಆ ದೇವಲೋಕದ ಪುಷ್ಪಗಳು ಅದು ಎಂಥದ್ದು ಎಲ್ಲಾದರೂ ಕೂಡ ಸುಗಂಧಂ ಪುಷ್ಪವಾರಂ, ಒಳ್ಳೆ ಪರಿಮಳ ಭರಿತವಾಗಿರ್ತಕ್ಕಂತಹ ಪುಷ್ಪಗಳ ರಾಶಿಯನ್ನೇ ಆಚಾರ್ಯರ ಮೇಲೆ ಸುರಿಸಿದ್ರಂತೆ. ಅಖಿಲ ದೃಶ್ಯಂ ಅಂತ ಹೇಳ್ತಾರೆ. ಆಗಿನ ಕಾಲದ ಮಂದಿ ಅದನ್ನು ಕಣ್ಣಾರೆ ಕಂಡ್ರಂತೆ. ಆಕಾಶದಿಂದ ಪುಷ್ಪದ ವೃಷ್ಟಿ ಆಗ್ತಾ ಇರೋದನ್ನು ಆ ದೇವತೆಗಳು ಎಲ್ಲರೂ ಕೂಡ ಕಂಡಿದ್ದಾರೆ. ಆಚಾರ್ಯರ ಮೇಲೆ ಆ ರೀತಿಯಾಗಿ ಪುಷ್ಪವೃಷ್ಟಿಯನ್ನು ಮಾಡಿ ದೇವತೆಗಳು ತಮ್ಮ ಗೌರವವನ್ನು ಸಲ್ಲಿಸಿದರು. ಪಂಡಿತಾಚಾರ್ಯರು ಪುಷ್ಪವೃಷ್ಟಿಯ ಮೂಲಕವಾಗಿ ಕಾವ್ಯವನ್ನು ಕೊನೆಗೊಳಿಸ್ತಾ ಇದ್ದಾರೆ.
ಆ ಪುಷ್ಪವೃಷ್ಟಿ ಅದು ಮಂಗಳದ ಸಂಕೇತ. ಹಾಗೆ ಈ ಕಾವ್ಯವನ್ನು ಯಾರು ಓದ್ತಾರೆ, ಯಾರು ಕೇಳ್ತಾರೆ, ಅವರಿಗೂ ಜೀವನದಲ್ಲಿ ಒಳ್ಳೆ ಮಂಗಳ ಉಂಟಾಗತ್ತೆ, ಆಚಾರ್ಯರ ಅನುಗ್ರಹ ಆಗತ್ತೆ. ಅದು ಹೇಳಬೇಕಾದ್ರೆ ಗುರು ವಿಜಯ ಮಹಮ್ಮ ಅಂತ ಹೇಳಿದರು. ಇದು ಗುರುಗಳ ವಿಜಯ ಮಹೋತ್ಸವ ಎಂಬುದಾಗಿ. ನಮ್ಮ ಜೀವನದಲ್ಲೂ ನಿರಂತರವಾಗಿ ವಿಜಯ ಮಹೋತ್ಸವ ಆಗಬೇಕು. ಆ ವಿಜಯ ಮಹೋತ್ಸವ ಈ ಕಾವ್ಯದ ಶ್ರವಣದಿಂದ ಆಗತ್ತೆ, ಈ ಕಾವ್ಯವನ್ನು ಓದೋದ್ರಿಂದಾಗಿ ಆಗತ್ತೆ. ಅದನ್ನು ಪಂಡಿತಾಚಾರ್ಯರು ಸೂಚ್ಯವಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ಆಚಾರ್ಯರು ಪುಷ್ಪರಾಶಿಗಳ ಮಧ್ಯದಲ್ಲಿ ಇದ್ದಾರೆ. ಅಲ್ಲಿಂದ ಮೇಲೆ ಎದ್ದರು. ಅಲ್ಲಿಂದ ಸಾಕ್ಷಾತ್ತಾಗಿ ಬದರಿಕಾಶ್ರಮಕ್ಕೆ ತೆರಳಿದರು. ಹನುಮಧ್ವ ಚರಿತ್ರದಲ್ಲಿ ಹೇಳ್ತಾರೆ, ಏಕೋನಾಶೀತಿ ವರ್ಷಾಣಿ ನೀತ್ವಾ ಮಾನುಷ ದೃಷ್ಟಿಗಃ ಪಿಂಗಲಾಬ್ಧೆ ಮಾಘಶುದ್ಧ ನವಮ್ಯಾಂ ಬದರೀಂ ಯಯೌ ಎಂಬುದಾಗಿ ಹೇಳ್ತಾರೆ. ಪಿಂಗಲಾಬ್ಧೆ ಮಾಘಶುದ್ಧ ನವಮ್ಯಾಂ, ಪಿಂಗಲನಾಮ ಸಂವತ್ಸರ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ ದಿವಸ ಅವರು ಬದರೀಂ ಯಯೌ, ಬದರಿಕಾಶ್ರಮಕ್ಕೆ ಹೋದರು ಅವತ್ತಿನ ದಿವಸ ಎಂಬುದಾಗಿ. ಅವರು ವೇದವ್ಯಾಸ ದೇವರ ಸನ್ನಿಧಿಯಲ್ಲೇನೆ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಆಮೇಲೆ ಮುಖ್ಯ ಪ್ರಾಣ ರೂಪದ ಜೊತೆಗೆ ಅವರು ಐಕ್ಯವನ್ನು ಹೊಂದುತ್ತಾರೆ ಎಂಬುದಾಗಿ ವಾದಿರಾಜರು ರಚನೆ ಮಾಡಿರ್ತಕ್ಕಂತಹ ಸರಸಭಾರತಿ ವಿಲಾಸದಲ್ಲಿ ಅದನ್ನು ಹೇಳ್ತಾರೆ. ಶರಚ್ಛತೆ ವ್ಯತೀತೇತು ದೇವಾನಾಂ ಆಜ್ಞೆಯ ಪ್ರಭೋ ಏಕತಾ ಮೂಲರೂಪೇಣ ಲೋಕೆ ಸ್ವೀಯೇ ಗಮಿಷ್ಯತಿ. ಅದರ ಭೂಲೋಕದಲ್ಲಿ ಅವರು ಇದ್ದಿದ್ದು ಅವರು ಸಜ್ಜನರ ಉದ್ಧಾರ, ತತ್ವಜ್ಞಾನವನ್ನು ನೀಡಬೇಕು ಅಂತನ್ನೋ ಉದ್ದೇಶದಿಂದ ಅವರು ಇಲ್ಲಿ ಬಂದಿದ್ದರು. ಯಾವಾಗ ತತ್ವಜ್ಞಾನವನ್ನು ನೀಡಿ ಆಯಿತು, ಅವರ ಕೆಲಸ ಮುಗೀತು. ಅವರ ಕಾರ್ಯ ಮುಗಿದ ಮೇಲೆ ಮನುಷ್ಯರ ದೃಷ್ಟಿಗೋಚರರಾಗಿ ಇರಬಾರ್ದು ಎಂಬುದಾಗಿ ದೇವತೆಗಳಿಗೆ ಒಂದು ನಿಯಮ ಇದೆ. ಆದ್ದರಿಂದಾಗಿ ಆಚಾರ್ಯರು ತಮ್ಮ ಕಾರ್ಯ ಮುಗಿದ ಮೇಲೆ ಅವರು ಇಲ್ಲಿ ಇರಲಿಲ್ಲ. ಕೂಡಲೇ ಅವರು ಹೊರಟೋದ್ರು. ಅವರು ಇಲ್ಲಿ ಯಾರಿಗೂ ಕೂಡ ಕಾಣಿಸ್ತಿಲ್ಲ. ಪುಷ್ಪಗಳ ಮಧ್ಯದಲ್ಲಿ ಕುಳಿತುಕೊಂಡಿದ್ದರು. ಅಲ್ಲಿಂದ ನೇರವಾಗಿ ಅವರು ಬದರಿಕಾಶ್ರಮಕ್ಕೆ ಹೊರಟೋದ್ರು. ಹೋಗಬೇಕಾದ್ರೆ ಆಚಾರ್ಯರ ಶಿಷ್ಯಂದ್ರಗಳೆಲ್ಲ ಹೋದರು ಎಂಬುದಾಗಿಯೂ ಕೂಡ ಕಥೆ ಇದೆ. ಅವರೆಲ್ಲರೂ ಕೂಡ ಹೀಗೆ ಬದರಿಕಾಶ್ರಮಕ್ಕೆ ಅವರು ಹೋಗಿ ಮಧ್ಯದಲ್ಲಿ ಗಂಗಾ ನದಿಯಲ್ಲಿ ದೇಹ ಪರಿತ್ಯಾಗವನ್ನು ಕೆಲವರೆಲ್ಲ ಮಾಡಿದರು ಎಂಬುದಾಗಿ. ಸಾಕ್ಷಾತ್ತಾಗಿ ಉತ್ತರ ಬದರಿಕಾಶ್ರಮದಲ್ಲಿ ಇವತ್ತಿಗೂ ಕೂಡ ಇದ್ದಾರಂತೆ. ಅದೃಶ್ಯೋ ರೂಪ್ಯ ಪೀಠೇಸ್ತಿ ದೃಶ್ಯಸ್ತು ಬದರಿ ತಟೇ. ಅವರು ಅದೃಶ್ಯರಾಗಿ ಉಡುಪಿಯಲ್ಲಿದ್ದಾರಂತೆ, ಕಾಣಿಸೋದಿಲ್ಲ. ಅಲ್ಲಿದ್ದಾರೆ, ಉಡುಪಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಕಾಣಿಸೋದಿಲ್ಲ. ಆದರೆ ಬದರಿಕಾಶ್ರಮದಲ್ಲಿ ಇದ್ದಾರೆ, ಅಲ್ಲಿ ಅವರು ಕಾಣಿಸ್ತಾರೆ ಎಂಬುದಾಗಿ. ಹೀಗೆ ವೇದವ್ಯಾಸ ದೇವರ ಸನ್ನಿಧಿಯಲ್ಲಿ ಅನೇಕ ವರ್ಷಗಳ ಕಾಲ ಆ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿಕೊಂಡು ಅಲ್ಲಿರ್ತಾರೆ ಮಧ್ವಾಚಾರ್ಯರು. 79 ವರ್ಷಗಳ ಕಾಲ ಭೂಮಿಯ ಮೇಲೆ ಇದ್ದು ಅಸಾಧಾರಣವಾದ ಕಾರ್ಯಗಳನ್ನು ಅವರು ಮಾಡಿದರು. ಅವರು ಹೀಗೆ ಅಸಾಧಾರಣವಾದ ಕಾರ್ಯಗಳನ್ನೆಲ್ಲ ಅವರು ಮಾಡಿ ಅವತಾರದ ಕಾರ್ಯ ಮುಗಿದ ಮೇಲೆ ಇರಬಾರ್ದು. ಆ ದೃಷ್ಟಿಯಿಂದ ಆಚಾರ್ಯರು ಈ ಲೋಕದಿಂದ ಅವರು ಹೊರಟರು ಎಂಬುದಾಗಿ. ಯಾವಾಗ ತತ್ವಜ್ಞಾನ ಸಿಗದೇನೆ ಈ ಜಗತ್ತೆಲ್ಲವೂ ಕೂಡ ಅಂಧಕಾರದಿಂದ ಕೂಡಿತ್ತು. ಆವಾಗ ಆಚಾರ್ಯರು ಅವತಾರವನ್ನು ಮಾಡಿ ಅಪೂರ್ವವಾದ ತತ್ವಜ್ಞಾನವನ್ನು ಜಗತ್ತಿಗೆಲ್ಲ ನೀಡಿದರು. ಅಥೋ ನೈದಾದೃಶಂ ಕಿಂಚಿತ್ ಪ್ರಮಾಣತಮಮಿಷ್ಯತೆ ಅಂತ ಅನುವ್ಯಾಖ್ಯಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇದು ಆಚಾರ್ಯರ ದರ್ಶನದ ಮಹತ್ವ. ಇದು ಎಲ್ಲ ವೇದಗಳು ಕೂಡ ಪ್ರಮಾಣ, ಅದೆಲ್ಲ ಒಂದೇ ರೀತಿಯಾಗಿ ಪರಮಾತ್ಮನನ್ನು ಬೋಧನೆ ಮಾಡುತ್ತೆ. ವೇದವನ್ನು ಯಾವತ್ತೂ ಕೂಡ ವಿಭಾಗ ಮಾಡಬಾರದು, ಅದಕ್ಕೆ ಸದೃಶವಾದ ಮತ್ತೊಂದು ಪ್ರಮಾಣ ಇಲ್ಲ ಎಂಬುದಾಗಿ ಎಲ್ಲವನ್ನೂ ಕೂಡ ವೇದವಾಕ್ಯಗಳಿಂದಲೇ ಸಮರ್ಥನೆ ಮಾಡಿಕೊಟ್ಟವರು ಆಚಾರ್ಯರು. ಹೀಗೆ ವೇದಗಳಿಗೆ ಪರಮ ಪ್ರಾಶಸ್ತ್ಯವನ್ನು ತಂದುಕೊಟ್ಟು ಅದಕ್ಕೊಂದು ಗೌರವಾನ್ವಿತವಾದ ಸ್ಥಾನವನ್ನು ತಂದುಕೊಟ್ರು. ಅದರ ಜೊತೆಗೆ ಅನುಭವ, ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಮತ್ತೊಂದು ಪ್ರಮಾಣ ಇಲ್ಲ ಅಂತ ಹೇಳಿದರು. ಪ್ರತಿಯೊಬ್ಬರಿಗೂ ಕೂಡ ಅನುಭವ ಅಂತನ್ನೋದು
ಅದೊಂದು ಮುಖ್ಯವಾಗಿರ್ತಕ್ಕಂತಹ ಪ್ರಮಾಣ. ನಚ ಅನುಭವವಿರೋದೇ ಆಗಮಸ್ಯ ಪ್ರಾಮಾಣ್ಯಂ ಅಂತ ಹೇಳಿ. ಈ ಐಂದ್ರಿಯಕವಾದ ವಿಷಯಗಳಲ್ಲಿ ಅನುಭವವೇ ಪ್ರಮಾಣ, ಅತೀಂದ್ರಿಯವಾದ ವಿಷಯಗಳಲ್ಲಿ ಮಾತ್ರ ಆಗಮಕ್ಕೆ ಪ್ರಾಶಸ್ತ್ಯ. ಹೀಗೆಲ್ಲ ಅನೇಕ ಅಪೂರ್ವವಾದ ವಿಚಾರಗಳನ್ನು ಅವರ ದರ್ಶನದಲ್ಲಿ ನಾವು ಕಾಣಬಹುದು. ಎಲ್ಲ ದರ್ಶನಗಳ ವಿಮರ್ಶೆ ಅವರ ಗ್ರಂಥಗಳಲ್ಲಿ ನಾವು ಕಾಣತಕ್ಕಂಥದ್ದು. ಅವರ ದರ್ಶನ ಮುಖ್ಯವಾಗಿ ಈ ಕಾಣ್ತಾ ಇರತಕ್ಕಂತಹ ಜಗತ್ತು ಸತ್ಯ. ಎಷ್ಟೋ ಮಂದಿ ಜಗತ್ತೇ ಸುಳ್ಳು ಎಂಬುದಾಗೆಲ್ಲ ಹೇಳಿದ್ದುಂಟು. ಜಗತ್ತೇ ಸುಳ್ಳು ಅಂತ ಹೇಳಿದರೆ ಭಗವಂತನಲ್ಲಿ ಯಾವ ಮಹಿಮೆಗಳು ಇಲ್ಲ ಅಂತ ಆಗಿಬಿಡತ್ತೆ. ಆ ಭಗವಂತ ಅವನು ಗೌರವಕ್ಕೆ ಆ ಪಾತ್ರ ಆಗೋದಿಲ್ಲ. ಗುಣಗಳಿದ್ದಾಗ ಗೌರವ, ಅವನಲ್ಲಿ ಏನೂ ವೈಶಿಷ್ಟ್ಯ ಇಲ್ಲ, ಮಹತ್ವ ಇಲ್ಲ. ಯಾಕೆ? ಜಗತ್ತೇ ಸುಳ್ಳು ಅಂತ ಆಗಿಬಿಟ್ರೆ. ಅದರಿಂದಾಗಿ ಈ ಜಗತ್ತು ಸತ್ಯ ಎಂಬುದಾಗಿ ಅದನ್ನು ಪ್ರಧಾನವಾಗಿ ತೋರಿಸಿಕೊಟ್ಟವರು ಆಚಾರ್ಯರು. ಇನ್ನೊಂದು ಅಂತರ್ಯಾಮಿ ತತ್ವ ಎಂಬುದಾಗಿ, ಎಲ್ಲರ ಒಳಗಡೆಗೆ ಪರಮಾತ್ಮ ಇದ್ದಾನೆ. ಬೃಹದಾರಣ್ಯಕ ಉಪನಿಷತ್ತು ಅದನ್ನು ಹೇಳುತ್ತೆ. ಅದರಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಎಂಬುದಾಗಿ ಒಂದು ಬ್ರಾಹ್ಮಣ ಉಂಟು. ಪರಮಾತ್ಮ ಎಲ್ಲಿಲ್ಲ? ಜಗತ್ತಿನ ಎಲ್ಲ ವಸ್ತುಗಳ ಒಳಗೂ ಕೂಡ ಅವನು ವ್ಯಾಪ್ತನಾಗಿದ್ದಾನೆ. ಅವನು ಇಲ್ಲದೇ ಇರತಕ್ಕಂತಹ ಸ್ಥಳವೇನೇ ಇಲ್ಲ. ಆ ಎಲ್ಲ ವಸ್ತುಗಳ ಒಳಗಡೆಗೆ ಇದ್ದುಕೊಂಡು ಆಯಾಯ ವಸ್ತುಗಳಿಗೆ ಗುಣ ಧರ್ಮಗಳನ್ನು ತಾನು ನೀಡಿ ಆ ವಸ್ತುವಿನ ನಿಯಮನೆಯನ್ನು ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಒಟ್ಟಾರೆ ಅವರ ದರ್ಶನ ಪರಮಾತ್ಮನಿಗೆ ಗುಣಪರಿಪೂರ್ಣತ್ವವನ್ನು ತಿಳಿಸಿಕೊಡೋದು. ಯೋಸೋ ನಿರ್ಗುಣ ಇತ್ಯುಕ್ತೋ ವೇದಾದಿಷು ಮಹೇಶ್ವರ ಪ್ರಾಕೃತೈರ್ಹೇಯ ಸಂಯುಕ್ತೈ ಗುಣೈ ಹೀನತ್ವ ಮುಚ್ಯತೆ ಎಂಬುದಾಗಿ ಪದ್ಮಪುರಾಣ ಹೇಳ್ತಾ ಇದೆ. ಶ್ರುತಿಗಳಲ್ಲೂ ಪರಮಾತ್ಮನನ್ನು ನಿರ್ಗುಣ ನಿರ್ಗುಣ ಎಂಬುದಾಗಿ ಹೇಳುತ್ತೆ. ಅವನ ನಿರ್ಗುಣ ಅಂತ ಹೇಳಿದರೆ ಪ್ರಾಕೃತವಾದ ಗುಣಗಳು ಅವನಲ್ಲಿಲ್ಲ. ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ. ನಮ್ಮಲ್ಲಿರೋ ಹಾಗೆ ಅನಿತ್ಯವಾದ ಗುಣಗಳು ಅವನಲ್ಲಿರೋದಲ್ಲ. ಅವನಲ್ಲಿರ್ತಕ್ಕಂಥದ್ದು ನಿತ್ಯವಾದ ಅಪ್ರಾಕೃತವಾದ ಗುಣಗಳು. ಆ ಗುಣಗಳ ಸ್ವರೂಪನೇ ಅವನಾಗಿದ್ದಾನೆ. ಅದೇ ಆಚಾರ್ಯರ ಪ್ರಧಾನವಾದ ಸಿದ್ಧಾಂತ. ಅಂತಹ ಪರಮಾತ್ಮನನ್ನು ಹೇಗೆ ಹೊಂದಬಹುದು ಅಂತ ಹೇಳಿದರೆ, ಸರ್ವೋತ್ಕೃಷ್ಟತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಎಂಬುದಾಗಿ. ಆ ಭಗವಂತ ಎಲ್ಲ ದೇವತೆಗಳಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ ಅಂತ ತಿಳಿದು ಅವನ ಆರಾಧನೆಯನ್ನು ಮಾಡಬೇಕು. ಅವನಲ್ಲಿ ಒಳ್ಳೆ ಭಕ್ತಿಯನ್ನು ಮಾಡಬೇಕು. ಆ ಭಕ್ತಿಯನ್ನು ಮಾಡಿದಾಗ ಅವನು ಒಲಿದು ಬರ್ತಾನೆ. ಆ ಉತ್ತಮವಾದ ಭಕ್ತಿನೇ ಅವನನ್ನು ಹೊಂದಲಿಕ್ಕೆ ಪ್ರಧಾನವಾದ ಸಾಧನ. ಶರಣಾಗತಿ ಎಲ್ಲವನ್ನೂ ಕೂಡ ಅವನಲ್ಲಿ ಸಮರ್ಪಣೆ ಮಾಡಬೇಕು. ಎಲ್ಲವನ್ನೂ ಅವನಿಗೆ ಸಮರ್ಪಣೆ ಮಾಡಿದಾಗ ಆ ಭಗವಂತ ಸಂತುಷ್ಟನಾಗ್ತಾನೆ. ಅವನು ಭಕ್ತರ ಬಗ್ಗೆ ಪ್ರಸನ್ನನಾಗಿ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಭಗವಂತನ ಸರ್ವೋತ್ತಮತ್ವ, ಈ ಜಗತ್ತು ಸತ್ಯ, ಆ ಭಗವಂತನಿಗೂ ಭಕ್ತರಿಗೂ ಇರತಕ್ಕಂತಹ ಸಂಬಂಧ ಅದು ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಹೀಗೆ ಅನೇಕ ವಿಚಾರಗಳನ್ನು ಅವನಲ್ಲಿ ಗ್ರಂಥಗಳಲ್ಲಿ ನಾವು ಕಾಣಬಹುದು. ಪ್ರತಿಯೊಬ್ಬರಿಗೂ ಕೂಡ ಉಪಕಾರವನ್ನು ಮಾಡ್ತಕ್ಕಂತಹ ಮನೋಭಾವವನ್ನು ನಾವು ಬಳಸ್ಕೊಳ್ಬೇಕಂತೆ. ತದಲಂ ಬಹುಲೋಕ ವಿಚಿಂತನಯ ಅವರು ಹೇಳೋದು. ಲೌಕಿಕವಾದ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಪರಲೋಕವನ್ನು ಹೊಂದಬೇಕು. ಆ ಪರಲೋಕವನ್ನು ಹೊಂದೋದು ಹೇಗೆ, ಅದರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ವಿಚಾರವನ್ನು ಮಾಡಬೇಕು. ಅದೇ ಜೀವನದ ಗುರಿಯಾಗಿರಬೇಕು ಅಂತ ಹೇಳಿ, ಒಟ್ಟು ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಅದನ್ನು ತುಂಬ ಚೆನ್ನಾಗಿ ಅವರು ತಿಳಿಸಿಕೊಡ್ತಾರೆ. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೇಹೇ ಎಂಬುದಾಗಿ. ಯಾರು ತುಂಬ ಆರ್ತರಿದ್ದಾರೆ, ರೋಗಿಗಳು, ಬಡತನದಲ್ಲಿರ್ತಕ್ಕಂಥವರು, ಅವರ ಸೇವೆಯೇ ದೊಡ್ಡ ಧರ್ಮ ಅಂತೆ.
ಅವರ ಒಳಗಡೆಗೆ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ. ಅವರಿಗೆ ಸೇವೆಯನ್ನು ಸಲ್ಲಿಸಿದಾಗ ಆ ಭಗವಂತ ಸಂತುಷ್ಟನಾಗ್ತಾನೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಅವನು ಸಂತುಷ್ಟನಾಗಿ ಬಿಟ್ಟರೆ ಆಮೇಲೆ ಏನು ದೊರೆಯೋದಿಲ್ಲ. ಅವನ ಸಂತೋಷದಿಂದಲೇ ನಮಗೆಲ್ಲವೂ ಕೂಡ ದೊರೆಯತಕ್ಕಂತಹದ್ದು. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಉಪಕಾರವನ್ನು ಮಾಡ್ತಕ್ಕಂತಹ ಮನೋಭಾವ, ಆ ಸೇವೆ, ಅದೇ ಜೀವನದಲ್ಲಿ ಒಂದು ದೊಡ್ಡ ಗುರಿಯಾಗಿರಬೇಕು. ಸಮೇಶು ಸ್ವಾತ್ಮವಸ್ನೇಹ ಸತ್ಸನ್ಯತ್ರ ತಥೋ ದಯ ಅವರು ಹೇಳ್ತಕ್ಕಂಥದ್ದು ಇದು. ಅನುವ್ಯಾಖ್ಯಾನದಲ್ಲಿ ಮಾತನ್ನು ಹೇಳ್ತಾರೆ. ಸಮೇಶು ಸ್ವಾತ್ಮವಸ್ನೇಹ, ಯಾರು ನಮಗೆ ಸಮಾನರಾಗಿರ್ತಕ್ಕಂಥವರು, ಅವರಲ್ಲಿ ನಮ್ಮ ಮೇಲೆ ನಮಗೆ ಯಾವ ರೀತಿಯಾಗಿ ಪ್ರೀತಿ ವಿಶ್ವಾಸಗಳಿರುತ್ತೆ, ಅದೇ ರೀತಿಯಾದ ಪ್ರೀತಿ ವಿಶ್ವಾಸಗಳನ್ನು ನಮಗೆ ಸಮಾನರು ಯಾರಿದ್ದಾರೆ ಅವರಲ್ಲಿ ಆ ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ಬೇಕು. ಯಾರು ನಮಗಿಂತ ದೊಡ್ಡವರಿದ್ದಾರೆ, ವಯಸ್ಸಿನಲ್ಲಿ ದೊಡ್ಡವರು, ಜ್ಞಾನಭಕ್ತಿಗಳಲ್ಲಿ ದೊಡ್ಡವರು, ಅವರ ಬಗ್ಗೆ ಒಳ್ಳೆಯ ಗೌರವವನ್ನು ತೋರಿಸ್ಬೇಕಂತೆ. ಉತ್ತಮರಾದವರಲ್ಲಿ ಗೌರವ, ನಮಗೆ ಸಮಾನರಾದವರಲ್ಲಿ ಪ್ರೀತಿ ವಿಶ್ವಾಸ ವಾತ್ಸಲ್ಯ, ಅದನ್ನು ತೋರಿಸ್ಬೇಕು. ನಮಗಿಂತ ಯಾರು ಚಿಕ್ಕವರಿದ್ದಾರೆ ತಥೋ ದಯ, ಅವರ ಬಗ್ಗೆ ಕಾರುಣ್ಯ ಎಂಬುದಿರಬೇಕಂತೆ. ಯಾರ ಬಗ್ಗೆಯೂ ಕೂಡ ಅಸೂಯೆ, ಮಾತ್ಸರ್ಯ, ದ್ವೇಷ, ಆ ತಿರಸ್ಕಾರ ಯಾರ ಬಗ್ಗೆಯೂ ಕೂಡ ಇರಬಾರ್ದು. ಎಲ್ಲರ ಒಳಗೂ ಕೂಡ ಪರಮಾತ್ಮ ಇದ್ದಾನೆ. ಅದರ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣತಕ್ಕಂತಹ ಒಂದು ಮನೋವೈಶಾಲ್ಯವನ್ನು ತೋರಿಸ್ಬೇಕು ಅಂತನ್ನೋದು ಆಚಾರ್ಯರ ಸಿದ್ಧಾಂತವಾಗಿದೆ. ಇಂತಹ ಆಚಾರ್ಯರ ಮಹಿಮೆಯನ್ನು ಪಂಡಿತಾಚಾರ್ಯರು 16 ಸರ್ಗಗಳಲ್ಲಿ ವಿವರಿಸಿ ಹರಿದಯಿತ ವರಿಷ್ಠೆ ಶ್ರೀಮದ್ ಆನಂದ ತೀರ್ಥೆ ಅಂತ ಕೊನೆಗೊಳಿಸ್ತಾ ಇದ್ದಾರೆ. ಆಚಾರ್ಯರಿಗೆ ಭಗವಂತನ ಬಗ್ಗೆ ಎಷ್ಟು ಗೌರವ ಭಕ್ತಿ ಇದೆಯೋ ಅದೇ ರೀತಿ ಪರಮಾತ್ಮನಿಗೂ ಕೂಡ ಆಚಾರ್ಯರು ಬಹಳ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರವರು. ಆ ಭಗವಂತನಿಗೆ ಪ್ರೀತಿ ಪಾತ್ರರಾಗಿರೋದ್ರಿಂದಲೇ ಇಂತಹ ಅಸಾಧಾರಣವಾದ ಕಾರ್ಯಗಳನ್ನು ಮಾಡಬೇಕಾಯಿತು. ಆದ್ದರಿಂದ ಅವರ ಶಾಸ್ತ್ರಗಳನ್ನು ಓದಬೇಕು, ಅದರ ಬಗ್ಗೆ ನಂಬಿಕೆ ವಿಶ್ವಾಸ ಅದನ್ನು ದೃಢವಾಗಿ ತಾಳಬೇಕು. ಆವಾಗ ಆ ಭಗವಂತನಿಗೆ ನಾವು ಪ್ರೀತಿ ಪಾತ್ರರಾಗ್ತೀವಿ ಅನ್ನೋ ಒಂದು ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ ಅಂತ ಭಗವಂತನಿಗೆ ಪ್ರೀತಿ ಪಾತ್ರರು ಆಚಾರ್ಯರು. ಅವರ ಅನುಗ್ರಹಕ್ಕೆ ನಾವು ಒಳಗಾದಾಗ ಆ ಭಗವಂತನಿಗೆ ನಾವು ಪ್ರೀತಿ ಪಾತ್ರರಾಗ್ತೀವಿ ಅನ್ನೋ ಒಂದು ಅಪೂರ್ವವಾದ ವಿಚಾರವನ್ನು ತಿಳಿಸ್ತಾ ಈ ಗ್ರಂಥವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ಪಂಡಿತಾಚಾರ್ಯರು. ಒಂದು ಶ್ಲೋಕ ಏನು ಹೇಳೋದು ಬೇಡ. ಮಧ್ವಾಚಾರ್ಯರು ಈ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ. ನಮ್ಮ ಭರತ ಭೂಮಿಯಲ್ಲಿ ಅನೇಕ ಜನ ಆಚಾರ್ಯರು ಮಹರ್ಷಿಗಳು ಅವತಾರವನ್ನು ಮಾಡಿ ಈ ಭೂಮಿಯ ಪಾವಿತ್ರ್ಯಕ್ಕೆ ಕಾರಣರಾಗಿದ್ದಾರೆ. ಈ ಭೂಮಿಯ ಅತಿಶಯ ಪಾವಿತ್ರ್ಯ ಉಂಟಾಗಿರ್ತಕ್ಕಂಥದ್ದು ಮಧ್ವಾಚಾರ್ಯರ ಅವತಾರದಿಂದಾಗಿ. ಅವರು ಕೊಟ್ಟಿರ್ತಕ್ಕಂತಹ ದಿವ್ಯ ಸಂದೇಶ, ಪ್ರೀತಿ ವಿಶ್ವಾಸ ವಾತ್ಸಲ್ಯ ಗೌರವ, ಇದು ಅವರ ಪ್ರಧಾನವಾದ ಸಂದೇಶ. ಜಗತ್ತು ಸತ್ಯ, ಭಗವಂತ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ನಾವೆಲ್ಲರೂ ಕೂಡ ಬೇರೆ ಬೇರೆ ಆದರೂ ಕೂಡ ನಮ್ಮ ಒಳಗಡೆಗಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಆದರೆ ಪ್ರತಿಯೊಬ್ಬರೂ ಕೂಡ ಪ್ರೀತಿ ವಿಶ್ವಾಸಗಳ ಜೀವನವನ್ನು ನಡೆಸಬೇಕು. ಯಾರಲ್ಲೂ ಕೂಡ ಈರ್ಷೆ ಮಾತ್ಸರ್ಯ ಕೆಟ್ಟ ಗುಣಗಳು ಯಾರಲ್ಲೂ ಕೂಡ ಇರಬಾರ್ದು. ಯಾಕೆಂದರೆ ಎಲ್ಲರ ಒಳಗೂ ಇರ್ತಕ್ಕಂತಹ ಪರಮಾತ್ಮ ಏಕೋ ದೇವ ಸರ್ವಭೂತೇಶು ಗೂಢ, ಒಬ್ಬನೇ ಇದ್ದಾನೆ. ಆ ಪರಮಾತ್ಮನ ಆನಂದಕ್ಕೋಸ್ಕರವಾಗಿ, ಅವನ ಅನುಗ್ರಹಕ್ಕೋಸ್ಕರವಾಗಿ ನಾವು ಜೀವನವನ್ನು ಸಾಗಬೇಕು. ಅವನ ಅನುಗ್ರಹ ನಮ್ಮಲ್ಲಾಗಬೇಕಾದ್ರೆ ಆ ಪ್ರೀತಿ ವಿಶ್ವಾಸ ಮಮತೆಯ ಜೀವನವನ್ನು ನಡೆಸಿದಾಗ ಆ ಪರಮಾತ್ಮನಿಗೆ ಸಂತೋಷ ಆಗತ್ತೆ. ಆವಾಗ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಪ್ರತಿಯೊಬ್ಬನೂ ಕೂಡ ಮತ್ತೊಬ್ಬನಿಗೆ ಉಪಕಾರವನ್ನು ಮಾಡ್ತಕ್ಕಂತಹ ಸೇವೆ ಎಂಬತಕ್ಕಂಥ ಒಂದು ದೊಡ್ಡ ಗುಣವನ್ನು ಜೀವನದಲ್ಲಿ ರೂಢಿಸಿಕೊಳ್ಬೇಕು. ಅದು ಆ ಸೇವೆ ಅಂತನೋ ತಲುಪೋದು ಮನುಷ್ಯನಿಗಲ್ಲ,
ಮನುಷ್ಯನಿಗೆ ಸೇವೆ ಮಾಡಿದರೂ ಕೂಡ ಮನುಷ್ಯರ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ಆ ಸೇವೆ ತಲುಪತ್ತೆ, ಅವನ ಅನುಗ್ರಹಕ್ಕೆ ಕಾರಣ ಆಗತ್ತೆ. ಇದು ಆಚಾರ್ಯರು ಕೊಟ್ಟಿರ್ತಕ್ಕಂತಹ ದಿವ್ಯ ಸಂದೇಶ. ಆ ದಿವ್ಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ನಡಿಬೇಕು. ಆ ಉದ್ದೇಶದಿಂದಲೇ ಆಚಾರ್ಯರ ಸಮಸ್ತ ಜೀವನ ಚರಿತ್ರೆಯನ್ನು ನಿರೂಪಣೆ ಮಾಡ್ತಕ್ಕಂತಹ ವರ್ಣಿಸ್ತಕ್ಕಂತಹ 16 ಸರ್ಗಗಳ ಕೃತಿ ಮಧ್ವವಿಜಯ, ಅದನ್ನು ಇವತ್ತು ನಾವು ನಿಮ್ಮ ಮುಂದೆ ತಿಳಿಸಿಕೊಡ್ತಾ ಇದ್ದೇವೆ. ಆಚಾರ್ಯರ ಅನುಗ್ರಹ, ಆ ಕೃಷ್ಣನ ಅನುಗ್ರಹ ನಮ್ಮೆಲ್ಲರ ಮೇಲೂ ಕೂಡ ಆಗಲಿ ಎಂಬುದಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಪರಮಾತ್ಮನಲ್ಲಿ ಮಧ್ವಾಚಾರ್ಯರಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ.